ಜನವರಿ 30, 2026ರಂದು ಕಾನ್ಫಿಡೆಂಟ್ ಗ್ರೂಪ್ನ ಮುಖ್ಯಸ್ಥ ಸಿಜೆ ರಾಯ್ ಐಟಿ ಅಧಿಕಾರಿಗಳು ದಾಳಿ ನಡೆಸಿದ ಸಂದರ್ಭದಲ್ಲಿ ಎದೆಗೆ ಗುಂಡು ಹಾರಿಸಿಕೊಂಡು ಆತ್ಮಹತ್ಯೆ ಮಾಡಿಕೊಂಡರು. ಈ ಮುಂಚೆ ಸಿಜೆ ರಾಯ್ ತನ್ನ ಸಹೋದರನಿಗೆ ಫೋನ್ ಮಾಡಿ ಐಟಿ ಅಧಿಕಾರಿಗಳು ಕಿರುಕುಳ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ದರಂತೆ. ಈ ಹಿನ್ನೆಲೆಯಲ್ಲಿ ಈಗ ಒಂದು ಹೊಸ ರೀತಿಯಾದಂತಹ ಚರ್ಚೆ ಶುರುವಾಗಿದೆ. ಐಟಿ, ಇಡಿ ಅಂತಹ ಸ್ವಾಯತ್ತ ಸಂಸ್ಥೆಗಳು ರಾಜಕೀಯದ ಹಿನ್ನೆಲೆಯಲ್ಲಿ ಪ್ರತಿಪಕ್ಷಗಳನ್ನು ಮಣಿಯೋದಕ್ಕೆ ಕೇಂದ್ರ ಸರ್ಕಾರ ಈ ತನಿಖಾ ಸಂಸ್ಥೆಗಳನ್ನು ಬಳಸ್ತಾ ಇದೆಯಾ? ಪ್ರತಿಪಕ್ಷಗಳಿಗೆ ಸಪೋರ್ಟ್ ಮಾಡುವಂತಹ ಉದ್ಯಮಿಗಳನ್ನ ಹರಾಸ್ಮೆಂಟ್ ಮಾಡ್ತಾ ಇದೆಯಾ? ಈ ಹರಾಸ್ಮೆಂಟ್ ತಡೆದುಕೊಳ್ಳಕ್ಕಾಗದೆ ಐಟಿ ಅಧಿಕಾರಿಗಳ ತೀವ್ರತರವಾದಂತಹ ವಿಚಾರಣೆ ಮತ್ತು ಟ್ಯಾಕ್ಸ್ ಟೆರರಿಸಂಗೆ ಹಲವು ಉದ್ಯಮಿಗಳು ಸಾವನ್ನಪ್ಪುತ್ತಿದ್ದಾರೆ, ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಇದು ಯಾವ ನ್ಯಾಯ? ಇದರ ವಿರುದ್ಧ ತನಿಖೆ ನಡೆಯಬೇಕು. ಮುಂದಿನ ದಿನಗಳಲ್ಲಿ ಈ ರೀತಿಯಾದಂತಹ ಘಟನೆಗಳು ನಡೆಯಬಾರದು. ಇಲ್ಲಿಯವರೆಗೆ ರಾಜಕೀಯ ಪಕ್ಷಗಳ ಮೇಲೆ, ಅದರಲ್ಲೂ ಕೂಡ ಚುನಾವಣಾ ಸಮಯದಲ್ಲಿ ರಾಜಕೀಯ ಪಕ್ಷಗಳಿಗೆ ಸಪೋರ್ಟ್ ಮಾಡುವಂತಹ ಉದ್ಯಮಿಗಳ ಮೇಲೆ ನಡೀತಾ ಇರುವಂತಹ ರೇಡ್ಗಳ ಅಂಕಿಅಂಶಗಳನ್ನು ತೆಗೆದುಕೊಂಡರೆ ಕನ್ವಿಕ್ಷನ್ ರೇಟ್ ತುಂಬಾ ಕಡಿಮೆ ಇದೆ. ಆದರೆ ರೇಡ್ ಮಾಡುವಂತಹ ಪ್ರಾಸೆಸ್ನಲ್ಲಿ ಕೊಡುವಂತಹ ಕಿರುಕುಳ, ಮಾನಸಿಕ ಹಿಂಸೆ ಮತ್ತು ಇಡೀ ಕುಟುಂಬ ತಡೆದುಕೊಳ್ಳುವಂತಹ ಆ ವೇದನೆ, ಇದಕ್ಕೆ ಉತ್ತರ ಕೊಡುವವರು ಯಾರು ಅನ್ನುವ ಪ್ರಶ್ನೆ ಈಗ ಎದ್ದಿದೆ.